ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತು, ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗೆ ಇಳಿದದ್ದು ಆಯಿತು. ಇನ್ನಾದರೂ ನನ್ನ ಈ ಕಷ್ಟದ ದಿನಗಳು ಕಳೆದವು. ಕೊನೆಗೆ ಉಳಿದಿರುವ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚೆ ಹೆಚ್ಚಿಗೆ ಉಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೇ, ಏಕೆ? ಏನಾಯಿತು? ಆವತಾಪದಿರೊಂದು ಕಣ್ಣೀರಗರೆಯುತ್ತಿರುವೆ ಕಾಂತೆ. ಪಾಂಡವರ ಪಟ್ಟ ಮಹಿಷಿ ಭೀಮನ್ ಮನೋಮಣಿ ವಸುದೇವನ ಸರಯು ಯಮಗಿರಲು, ವಸುದೇವನ ಸರಯು ಯಮಗಿರಲು ಬಂದುದಾವುದೈ ಕೊರತೆ ಪರಮ ವಿಕ್ರಮದಿ ಪರಿಹರಿಸದಿರ್ಧೊಡೆ ಪ್ರಚಂಡ ಭೀಮ. ಗುರುಪತಿಯ ತೊಡ ಮುರಿದು ಮುದ ತರುವೆ, ಗುರುಪತಿಯ ತೊಡ ಮುರಿದು ಮುದ ತರುವೆ. ಕಡುಮದಾಂಧರವರನ್ನು ವಧಿಸದೆ ಬಿಡರಣಗಳು, ಕಡುಮದಾಂಧರವರನ್ನು ವಧಿಸದೆ ಬಿಡರಣಗಳು ತೊಡ ತಟ್ಟಿ ಪುಡಿಗುಟ್ಟಿ ಚಿರಮೇಟಿ ನಿಲ್ಲುವೆ, ತೊಡ ತಟ್ಟಿ ಪುಡಿಗುಟ್ಟಿ ಚಿರಮೇಟಿ ನಿಲ್ಲುವೆ. ಪ್ರಿಯ ಏಕ ಚಿಂತಿಪೆ ಧ್ರುಪದ ನಂದಿನಿ, ಭಯವ ಬಿಡು ಅಭಯ ಕೊಡು ಕಮಲ ನಂದಿನಿ. ಪ್ರಿಯ ಏಕ ಚಿಂತಿಪೆ ಧ್ರುಪದ ನಂದಿನಿ, ವಿಪಿಲವಾಸ ಪವನಯ ಮರೆಯುವನ ತರುಣಿಯೇ, ವಿಪಿಲವಾಸ ಪವನಯ ಮರೆಯುವನ ತರುಣಿಯೇ. ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ, ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ. ತೊಡ ತಟ್ಟಿ ಪುಡಿಗೊಟ್ಟಿ ಶಿರಮೇಟಿ ನಿಲ್ಲುವೆ, ತೊಡ ತಟ್ಟಿ ಪುಡಿಗೊಟ್ಟಿ ಶಿರಮೇಟಿ ನಿಲ್ಲುವೆ. ಪ್ರಿಯ ಏಕ ಚಿಂತಿಪೆ ದ್ರೌಪದ ನಂದಿನಿ, ಭಯವ ಬಿಡು ಅಭಯ ಕೊಡು ಕಮಲ ನಂದಿನಿ. ಪ್ರಿಯ ಏಕ ಚಿಂತಿಪೆ ದ್ರೌಪದ ನಂದಿನಿ, ದ್ರೌಪದ ನಂದಿನಿ. ಏನಾಯ್ತು? ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರಬಹುದು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನು ಆಡಿ ಅಪಮಾನಪಡಿಸಿದರೆ ನೀವೇ ತಕ್ಕ ಪ್ರತೀಕಾರವನ್ನು ಮಾಡಿ. ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು.
ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇ ವಿಧಾತ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ದೇವ? ಆಳಬೇಡ ಪಾಂಚಾಲಿ, ಆಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟ ಸೋಲುವಂತೆ ಆನಿ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನಗೆ ಎಷ್ಟೋ ಬಾರಿ ಕೇಳಲಿಲ್ಲವೇ? ಆದದ್ದು ಆಯುವಾಯಿತು. ಆದರೆ ನೀನೇಕೆ ಈ ರೀತಿ ಹೀಗಾಗಿರುವೆ? ಅದನ್ನು ಎನ್ನೊಡನೆ ಹೇಳಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬ್ಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದು. ಅಲ್ಲಿಗೆ ಆದರ್ಯೋಧನನ ಪತ್ನಿಯಾದಂತಹ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು, ಇನ್ನೇನು ಸಂಧಾನವಾಗುವುದು? ಈಗಲಾದರೂ ನಿನ್ನೆ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ಹೆಚ್ಚವಾಯಿತು. ಪಾಂಚಾಲಿ, ಯಾರು ರಾಯಭಾರಕ್ಕೆ ಹೋಗಿರುವವರು? ಇನ್ನಾರು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಏನು ಗೋಪಿಕಾಂಗನರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಭಕ್ತವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ನಾನು ಹೀಗಾಗಬಹುದೆಂದು ತಿಳಿದಿದ್ದೆನು. ಪಾಂಚಾಲಿ, ಪ್ರಿಯತಮೆ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು ಕೊಟ್ಟೆ ಪ್ರಿಯತಮೆ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಬಿರುಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿಯಲ್ಲಿ? ಜಾಣೆ ಒಂದಾಡುವೆನು ಬಾರೆ, ಈ ಭೀಮನ ಪ್ರೇಮದ ರಾಣಿಯುನೆ. ಜಾಣೆ ಒಂದಾಡುವೆನು ಬಾರೆ, ಜಾಣೆ ಒಂದಾಡುವೆನು ಬಾರೆ, ಈ ಭೀಮನ ಪ್ರೇಮದ ರಾಣಿಯುನೆ.
ಸರಿ. ಆದರೆ ಅದಕ್ಕಿನ್ನು ಬಹಳ ಸಮಯವಿರುವುದು. ಚೆಲ್ಲುತ್ತ ಸೇರುವೆ ಕಾಂತೆಯ ಚೆಲ್ಲುತ್ತ ಸೇರುವೆ ಕಾಂತೆಯ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ನೆನಪಿದೆಯೇ ಹಿಂದೊಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲ ಆಂತಕ ಕರಾಳ ರಾತ್ರಿ ಎಂದು ತಾವೇ ಸಂಬೋಧಿಸಿದಿರಿ. ಇನ್ನು ಏನೇನೋ ಹೇಳಿದಿರಲ್ಲ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತ ಹೇಳಿ ಅಲ್ಲ. ಏಯ್ ಪ್ರಚಂಡ ಭೀಮ, ಆಹಾಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನಿಚ್ಛಿಸಿದರೇನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ಈ ಸಂಧ್ಯಾ ಸುದ್ದಿಯು ನಾನು ಈಗ ಯಾರ ಆಜ್ಞಾಧಾರಕರಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಮೊತ್ತವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನಂತ ಅಪರಾಧವನ್ನು ಕ್ಷಮಿಸುವುದಿಲ್ಲ. ಆದರೆ ನಾನಿದನ್ನು ಕ್ಷಮಿಸುವುದಿಲ್ಲ. ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಓಹೋ, ಈ ಸರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣ ಎಂದು ತೋರಿಸಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ ಎಂದು. ಅರ್ಜುನ, ಕೌರವರಿಗಿದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ತಡೆಯುವುದು ಅರ್ಥವಾಗಿದೆ. ಪಾಂಚಾಲಿ, ಮರುಗುವೆಯೇ ಕಲೆ ಮಾನನಿ ಮಣಿಯೊಳೆ ಮರುಗುವೆಯೇ ಕಲೆ. ತರುಣಿನಿಂದ ನೋಡವು ಪಾಂಚಾಲಿ, ತರುಣಿನಿಂದ ನೋಡವು ಹೊರಗೆ ಜ್ಯೋತಿಯೇ ಎಂದು ಮರುಗುವೆಯೇ ಕಲೆ ಮಾನನಿ ಮಣಿಯೊಳೆ ಮರುಗುವೆಯೇ ಕಲೆ. ಪಾಂಚಾಲಿ, ಧರ್ಮಜನಾಜ್ಞೆಯ ಮೀರಲಾರೆವು ನಾವು. ಪಾಂಚಾಲಿ, ಧರ್ಮಜನಾಜ್ಞೆಯ ಮೀರಲಾರೆವು ನಾವು. ವೈದವ ಮರೆತವು. ಪಾಂಚಾಲಿ, ವೈದವ ಮರೆತವು ದೈವಿಸು ತಾಪವ ಮರುಗುವೆಯೇ ಕಲೆ ಮಾನನಿ ಮಣಿಯೊಳೆ ಮರುಗುವೆಯೇ ಕಲೆ. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ನೀನೇಕೆ ಹೀಗಾಗಿರುವೆ? ಏಕೆ? ಈ ನನ್ನ ಬಿರಿಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದ್ರಿ. ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ
ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದಿರುವನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರುಗಳು ಸುಮ್ಮನಿರಬಹುದು. ನಾನಿದರನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಿನಲ್ಲಿ ನಿಂತು ಸಂಧಿ ಆಚರಣೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನ ಪುರಸ್ಕಾರವು ನಿಮಗೊಪ್ಪಬಹುದು, ಆದರೆ ನಾನಿದನ್ನು ಒಂದು ಗಳಿಗೂ ಸಹಿಸಲಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಕೇಳುವುದಿಲ್ಲ. ನಾನು ಮತ್ತು ಈ ನನ್ನ ಈ ಜಗದ ಅರ್ಜುನನ ಸಹಾಯವನ್ನಾಗಲಿ ಕೇಳುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು ಕೆಟ್ಟ ಕುರುಕುಲವನ್ನು ಸನ್ಮಾನವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು.
ಶಕ್ತಿಯೂ ನಮಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ತಮಗೆಲ್ಲರಿಗೂ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಇದ್ದದಂತೆ ಶಾಂತಿ ರಕ್ಷಣೆಯು ಎಂಥ ಗೌರವ ಕರ್ಮ ಎಂಬುದನ್ನು ನೀವು ತಿಳಿದಿಲ್ಲವೇ? ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ರಾಜೇಂದ್ರ, ಧೌಮ್ಯರನ್ನು ಸಂಧಾನಕ್ಕಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆ ಔತಣವಲ್ಲವೆಂಬುದು ನಿಮಗೆ ತಿಳಿಯದೇ ಹೋಯಿತೆ. ಈಗ ಅಣ್ಣನನ್ನು ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ಚಿಂತೆಯಾಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧ್ಯಾ ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷವರ್ತನೆ ಪುರಸ್ಕಾರವನ್ನು ನೀವೇ ವಂಚಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕಸೇನಿ ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತಿತ್ತಲೇ ಬರುತ್ತಿರುವನಲ್ಲವೇ? ಆತನಿಂದ ಸಂಧಾನದ ವಿಚಾರವನ್ನು ತಿಳಿದ ಬಳಿಕ ತಮ್ಮಿಚ್ಛೆಯಂತೆ ತಾವು ನಡೆಯಬಹುದು. ವಿಜಯಶಾಲಿ ಆಗು ಧರ್ಮೇಂದ್ರ. ಪರಮಾತ್ಮ, ನಾನು ಕೂಡ ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯ ಏನಾಯ್ತು? ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುತವಾಗಿ ಸನ್ಮಾನಿಸಿದರು. ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಜೆ ವಿಚಾರ ನಡೆಯುತ್ತೆ. ಓಹೋ, ನಡೆಯಿತು. ಆಚಾರಿ, ನನಗಿನ್ನೆಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆ ಅಂತ ಅವರು ನಡೆಯಲಿ, ನಾನು ಮಾತ್ರ ನನಗೆ ತೋಚಿದ್ದನ್ನು ಮಾಡುವೆನು. ಪ್ರಾಣೇಶ್ವರ, ಕ್ಷಣಕಾಲ ತಾಳ್ಮೆಯಿಂದಿರಿ. ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಸಭೆಯಲ್ಲಿ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನು ಕುಣಿಪತಿ, ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯ್ಕೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಇಷ್ಟ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಈ ಸಂಧ್ಯ ಪ್ರಸ್ತಾಪದಿಂದ ನಮ್ಮೆಲ್ಲರಿಗೂ ಬಳೆತೊಡಿಸಲು ಅವಣಿಸುತ್ತಿರುವ ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿನ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಿಯೊಡನೆ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು?
ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನೂ ಮುಂತಾದವರು. ಏನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳುವ ಇಚ್ಛೆಯು ನಿಮ್ಮದಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ಸಹೋದರರೇ, ನಿಮ್ಮ ಪೌರುಷವರ್ತನೆ ಪುರಸ್ಕಾರವನ್ನು ನೀವೇ ಭಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸುವನು. ವ್ಯಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಳುವುದು ಹೇಗೆ ಸಾಧ್ಯ? ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವೆನು. ಏನು? ದುರ್ಯೋಧನನ ಸಂದೇಶ? ಇದರಲ್ಲೇನೋ ಕಪಟವಿರಬಹುದು. ಹೇಳು, ಹೇಗೆ ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಎಂತಿದ್ದಲ್ಲೇ ಹೇಳಬೇಕು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇದೇನು ಪರಿಹಾಸವೇ ಕೃಷ್ಣ? ಪರಿಹಾಸ ಅಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗೋದು. ಎಲ್ಲಿ? ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ಏನು ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ಹೇಗಾದರೂ ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲಕ್ಕೆ ಮಾತ್ರ. ಅರ್ಜುನ, ಸಮೀಪಕ್ಕೆ ಬಾ. ಸ್ವಲ್ಪ ಕಾಲ ಈ ಗದೆಯನ್ನು ಹಿಡಿದಿರು. ಈಗ ಕೇಳಿರಿ, ಎಲ್ಲರೂ ಕೇಳಿರಿ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಅಣ್ಣ, ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಯಜ್ಞವನ್ನು. ಇದೊಂದು ಕಡೆ ನನಗೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ನಿಧಾನ. ಈಗ ಕೇಳಿರಿ, ಎಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಕಿರೀಟಿ, ಧರ್ಮಂದನ, ಪರಮಾತ್ಮ, ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತ್ತು. ಯಾರು ಯಾರು ಈ ಕಾರ್ಯ ಮಾಡಿದರು? ಪರಮಾತ್ಮ ಪರಿಗೈದವ, ಅವನರಿ ಪರಿಗೈದವ, ಹರಿ ಪರಿಗೈದವ, ಅವನರಿ ಪರಿಗೈದವ, ಅವನರಿ ಪರಿಗೈದವ. ದುರಾಭಿಮಾನಿಯ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರ್ಯ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದರು. ಇಂತಹ ಸಾಹಸವು ಅವರಿಗಲ್ಲದೆ ಮತ್ತಿಂದಾರಿಂದ ಸಾಧ್ಯ? ಏನು ಕೃಷ್ಣ, ಈ ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಆ ಕುನ್ನಿ ಕೌರವನು ಈ ರೀತಿಯ
ಅಪಮಾನ ಪಡಿಸಿದ್ದಾನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರ ಅಲ್ಲ ಭೀಮಸೇನ, ಅವರ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳು. 5 ಮಾರು ಭೂಮಿಯನ್ನು ಕೊಡಲು ಅವರು ಸಮ್ಮತಿಸಲಿಲ್ಲ. ಹಾಗೇನಾದರೂ ನೀವು ಭೂಮಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ಎಂದು ಉತ್ತರವನ್ನು ಕೊಟ್ಟನು. ಈ ಸಂದೇಶಕ್ಕೆ ಉಳಿಯೋದು ನಮಗೆ ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀವು ತಿಳಿದಿಲ್ಲವೇ, ನಾವು ಯಾವಾಗಲೂ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದೆವು. ಪರಮಾತ್ಮ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಅಗ್ರಸೇನಿ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಯಾರೂ ಬಿಚ್ಚುವುದಿಲ್ಲವೇ? ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಎಲ್ಲಿ ನನ್ನ ಕಲೆ? ಎಲ್ಲರೂ ಕೇಳಿರಿ. ವೈರಿ ಕುರುಕುಲದ ಮರನು, ವೈರಿ ಕುರುಕುಲದ ಮರನು ವಧಿಸುವೆನು. ಸರಿಯೆಂಬೆರದು ಧರಿಸಿ ಬರು. ವೈರಿ ಕುರುಕುಲದ ಮರನು ವಧಿಸುವೆನು. ದುಶ್ಯಾಸನದಿಂದ ಅಪಮಾನದಿಂದ ಹೊಂದಿ ಮುಕ್ತ ಕೇಶಾಗಿ ನಿಂತಿದ್ದ ಪಾಂಚಾಲ ರಾಜನಂದಿನ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡಿದ್ದೆನು. ಎಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವನವರ ಬಲದಿಂದ ಜನಿಸಿದ್ದೇ ಸತ್ಯವಾಗಿದ್ದರೆ, ವೀರಮಾತೆಯಾದ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೇ ನಿಜವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ವಧಿಸಿ ಪಾಪಿ ದುಶ್ಯಾಸನ ವಕ್ಷ ಸ್ಥಳವನ್ನು ಬಗೆದು ಈ ಪಾಂಚಾಲಿಯ ಬಿರುಗುದಲನ್ನು ನೆನೆಸಿ ಕಟ್ಟುವೆನು. ಆ ನಂತರ ಪಾತಕ್ಕೆ ದುರ್ಯೋಧನನ ಕಿರೀಟವನ್ನು ತೊಡೆ ಮುರಿದು ಎನ್ನ ರಾಜ ಕಿರೀಟವನ್ನು ಎನ್ನ ಹೆಡಗಾಲಿನಿಂದ ಒದ್ದು ಪುಡಿ ಪುಡಿಯನ್ನಾಗಿ ಮಾಡುವೆನು. ಇದು ಈ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಶ್ರೀಕೃಷ್ಣ ಪರಮಾತ್ಮನ ಪಾದವೇ ಸಾಕ್ಷಿ. ನಾನಿನ್ನು ಹೊರಡುವೆನು. ಹರ ಹರ ಮಹಾದೇವ, ಹರ ಹರ ಪರಮಾತ್ಮ, ಕರ್ಣನ ಶಿರಸ್ಸನ್ನು ಭೂಮಿಗುರುಳಿಸುವ ಈ ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳದ ಹೊರತು ಈ ಪಾರ್ಥನಿಗೆ ಶಾಂತಿ ಇಲ್ಲ. ಪರಮಾತ್ಮ, ಧರ್ಮಂದನ, ಈ ಸಂಕಟದಿಂದ ಉದ್ಧಾರಿಸುವ ಭಾರವು ನಿನ್ನದು. ದಾಸ್ ಧರ್ಮಂದನ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ ಅಲ್ಲವೇ, ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯೇ ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ. ಪವರೋಗ ವೈದ್ಯ ಶ್ರೀ ಸೂರ್ಯ
ಅಮ್ಮ ನೀನು ಯಾರು ತಾಯಿ? ಅಮ್ಮ ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸುತ್ತಿರುವಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಅಮ್ಮ ನೀನು ಯಾರು? ನಮ್ಮೀರ್ವರ ಸಂಬಂಧವೇನು? ನನ್ನ ರಹಸ್ಯವನ್ನು ನೀನು ಬಲ್ಲೆಯೇನಮ್ಮ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನ. ಅಮ್ಮ ಜನನಿ. ಏನು ಕುಂತಿ? ಅರ್ಜುನನ ತಾಯಿಯೇನಮ್ಮ? ಅರ್ಜುನನ ತಾಯಿ ಹೌದು, ಅಮ್ಮ ನಿನ್ನ ಹಡದ ಮಾತಿ ಹೌದು. ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಕಾದದಿಲ್ಲ ಮಗನೇ. ನದಿಯೊಳ್ಳೆ
ಹಡೆದ ಜನನಿ ಜನಕರಾರು ಎಂದು ಕಂಬನಿಗರೆದೆನು ಎಂದು ಕಂಬನಿಗರೆದೆನು ಅಮ್ಮ ಜನನಿ ನದಿಯೊಳ್ಳೆ ನೋಚಿದ ಮಾತೆಯ ರಾಜಮಾತೆ, ನೀನು ಏಕಾಂಗಿಯಾಗಿ ಗಂಗಾತೀರಕ್ಕೆ ಏಕೆ ಬಂದಿ? ನಿನ್ನ ಅಭಿಷ್ಟವೇನು ತಾಯಿ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಮಗನೇ. ಅಮ್ಮ, ನೀನು ಯಾರು? ನಿನ್ನ ಅಭಿಷ್ಟವೇನು? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಿಲ್ಲದಿರುವ ಏನನ್ನಾದರೂ ಕೇಳು, ಆನಂದದಿಂದ ನಡೆಸಿಕೊಡುವೆನು. ಕರ್ಣ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು. ಅಮ್ಮ, ನನ್ನ ಸಂಗಡ ಬರುವಿಯಾ ಮಗನೇ? ಅಮ್ಮ ಜನನಿ, ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯದ ಪೀಠಕ್ಕೆ. ನನ್ನ ಈ ಹೃದಯವು ನಿನ್ನ ಪ್ರೀತಿಗಾಗಿ ಆರೈಸುತ್ತಿದೆ ಕರ್ಣ. 5 ಜನ ವೀರಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ, ನಿನ್ನ ಹೃದಯದಲ್ಲಿ ಈ ಸೂತಪುತ್ರ ಕರ್ಣನಿಗೆ ಸ್ಥಾನವಿರುವುದೇನಮ್ಮ? ಇರುವುದು ಕರ್ಣ. ಆ ನನ್ನ 5 ಜನ ಮಕ್ಕಳಲ್ಲಿ ನಿನ್ನ ಸ್ಥಾನವು ಮೊದಲನೆಯದು. ಅಮ್ಮ, ಆದರೆ ನಾನು ಯಾವ ಅಧಿಕಾರದಿಂದ ಅಂತಹ ಸ್ಥಾನವನ್ನು ಹೊಂದುವನು ತಾಯಿ? ಆ ದೇವರು ಕೊಟ್ಟ ನಿರ್ವಿವಾದ ಅಧಿಕಾರ ಬಲದಿಂದ ಮಗನೇ, ನನ್ನ ಮಾತನ್ನು ನಂಬು. ನಾನೇ ನಿನ್ನ ಹೆತ್ತ ತಾಯಿ, ನೀನೇ ನನ್ನ ಜ್ಯೇಷ್ಠ ಪುತ್ರ. ಇದೇನು ಕನಸೇ ದೇವ? ಹೆತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದೆನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ನನಗೆ ಅವಕುಂಠನವತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಈ ದಿನ ಕನಸಿನ ಮಾಯಾರೂಪವು ಮೂರ್ತಿವತ್ತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದೇ, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆನಿ? ನೋಡು ದೇವಿ, ಸಂಜೆಯು ಕಳೆದು ಇರುಳಿನ ನಸುಮುಸುಕಿನಿಂದ ನಿನ್ನ ಕೂಡಿದ ಗಂಗೆಯ ಆಚಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿದೆ. ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಶಿಬಿರದ ಅಸಂಖ್ಯಾತ ದೀಪರಾಜಿಯು ಶೋಭಿಸುತ್ತಿದೆ. ನಾಳೆ ಪ್ರಾತಃಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರದ ಮಹಾಯುದ್ಧದ ಇಂದಿನ ರಾತ್ರಿ ಈ ಉಭಯ ಸೈನ್ಯಗಳು ಹೋರಾಡಬೇಕು. ಆದರೆ ಯುದ್ಧದ ಇಂದಿನ ರಾತ್ರಿ ನನ್ನ ಶತ್ರುವಾದ ಪಾಂಡುಪುತ್ರರನ್ನು ಸಹೋದರರೆಂದು ಆಲಂಗಿಸಲು ತವಕಿಸುತ್ತಿರುವುದು.
ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾನೊಂದೇನೋ ತಡ ಮಾಡಬೇಡ ಮಗನೇ, ನನ್ನೊಡನೆ ಬಂದು ಬಿಡು ಕರ್ಣ. ಅಮ್ಮ ಜನನಿ, ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ಆನಂದದಿಂದ ಬರುವೆನು, ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ಕರ್ಣ. ನದಿಯ ಆಚಿನ ದಡದಲ್ಲಿ ಕಾಡುತ್ತಿರುವ ಪಾಂಡವರ ಶಿಬಿರದ ದೀಪಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ. ನಡೆ ಮಗನೇ, ಹೋಗೋಣ. ಅಲ್ಲಿ ನಾನು ನನ್ನ ಕಳೆದು ಹೋದ ತಾಯಿಯನ್ನು ಪುನಃ ಪಡೆಯುವೆನೇನಮ್ಮ. ಪಡೆಯುವೆ ಕಂದ. ಹಾಗಾದರೆ ನನ್ನನ್ನು ತ್ಯಜಿಸಿದೆ ಏಕೆ ತಾಯಿ? ಪಾಂಡುವಂಶದ ಮಹಾವೃಕ್ಷದಿಂದ ಕಿತ್ತು ಅಪಮಾನ ವಿರುದ್ಧ ಕ್ಷೇತ್ರದ ವಿಭಿನ್ನ ಸಂವಹನದಲ್ಲಿ ಬಿಟ್ಟು ಏಕಮ್ಮ ಏಕೆ? ಕರ್ಣಾರ್ಜುನರ ಸೋದರ ಸ್ನೇಹ ನಾಶ ಮಾಡಿ ಅವರಿಬ್ಬರ ಮಧ್ಯದಲ್ಲಿ ಈ ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಏಕೆ ಸೃಷ್ಟಿಸಿದೆ ಅಮ್ಮ? ಏಕೆ ಮಾತನಾಡುವುದಿಲ್ಲ? ನೋಡು, ಈ ಗಂಭೀರದ ಅಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಕಾರಮಯವಾಗಿ ಮಾಡಿದೆ ತಾಯಿ. ನನಗೆ ಉತ್ತರ ಕೊಡುವ ಇಷ್ಟವಿಲ್ಲವೇ? ಹೋಗಲಿ ಬಿಡು. ಆದರೆ ನನ್ನ ಪ್ರಶ್ನೆಯು ನಿರಂತರವಾಗಿ ಉಳಿಯಲಿ. ನಾನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದನೆಂಬುದನ್ನು ನನಗೆ ತಿಳಿಸದಿದ್ದರೆ ಹೋಗಲು ಬಿಡು. ಆದರೆ ಈ ದಿನ ನೀನು ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಈ ನಿನ್ನ ನಿಂದನೆಗಳಿಗಿಂತ 1000 ಪಾಲು ಹಿಂಸಾತ್ಮಕವಾದ ಘೋರ ಶಾಪಗಳಿಂದ ಜರಿತಳಾಗಿರುವೆನು ಮಗನೇ. 5 ಜನ ಮಕ್ಕಳನ್ನು ಹೊಂದಿಯೂ ಸಹ
ಈ ಕುಂತಿಯ ಹೃದಯವು ಬಂಜೆಯ ಹೃದಯದ ಹಾಗೆ ನೀರಸ ದುಃಖಮಯವಾಗಿ ಹೋಗಿದೆ. ನಿನ್ನನ್ನು ತ್ಯಜಿಸಿದ ದುರ್ದಿನದಂದು ಅಮ್ಮ, ಒಂದೇ ಒಂದು ಮಾತನಾಡಲು ನೀನು ಶಕ್ತನಾಗಿರಲಿಲ್ಲ. ಆದರೆ ಈ ನಿನ್ನ ದುಷ್ಟ ತಾಯಿ ಇಂದು ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುತ್ತಿರುವಳು. ನೀನವಳನ್ನು ಕ್ಷಮಿಸಿ ಬಿಡು ಕರ್ಣ, ಕ್ಷಮಿಸಿ ಬಿಡು. ಅಳಬೇಡ ತಾಯಿ, ನಾನು ನಿನ್ನನ್ನು ಕ್ಷಮಿಸುವೆ. ಗಂಗೆಯ ಪವಿತ್ರದ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖದಾಗವನ್ನು ಶಮನ ಮಾಡಲಿ. ಕರ್ಣ, ತಾಯಿ, ನಾನು ಸೂತಪುತ್ರನಾಗಿಯೇ ಬೆಳೆದನು, ಕರ್ಣ, ಸೂತಪುತ್ರನಾಗಿಯೇ ಉಳಿಯುವೆನು. ನನಗೆ ಮತ್ಯಾವ ಹೆಚ್ಚಿನ ಗೌರವವೂ ಬೇಡ. ಕರ್ಣ, ಹಸ್ತಿನಾವತಿಯ ರತ್ನ ಸಿಂಹಾಸನವು ನಿನ್ನದು. ಅದನ್ನು ಪಡೆದುಕೊಳ್ಳಲು ಪ್ರಯತ್ನಿಸು ಮಗನೇ. ತಾಯಿ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಈಗ ನನಗೆ ಈ ರಾಜ್ಯಲೋಭದ ಆಸೆಯನ್ನು ತೋರಿಸುವೇನಮ್ಮ? ಹೇಳೆತನದಲ್ಲಿ ನೀನು ಈಶ್ವರನೆಯಿಂದ ಕಡಿದು ಹಾಕಿದ ಬಂಧು ಪ್ರೇಮದ ಸಸ್ಯವು ಈಗ ಒಣಗಿ ಹೋಗಿದೆ. ಪುನಃ ಚಿಗುರುವುದಿಲ್ಲ ತಾಯಿ, ಪುನಃ ಚಿಗುರುವುದಿಲ್ಲ. ಕರ್ಣ, ಪಾಪ ಬೀಜವನ್ನು ಬಿತ್ತುವಾಗ ನಾವು ತಿಳಿದಿರುತ್ತೇವೆ ಅದು ಅಲ್ಪವಾದುದೆಂದು, ಪುನಃ ಕಿತ್ತು ಬಿಸಾಡಬಹುದೆಂದು. ಆದರೆ ವಿಧಾತನ ನಿಯಮವೇ ಬೇರೆ. ನಾವು ಹಾಕಿದ ವಿಷ ಬೀಜವು ಮೊಳೆತು ಅಂಕುರಿಸಿ ನಮಗೆ ವಿಷ ಫಲಗಳನ್ನು ತಿಳಿಸುವು. ಹಾಗೆ ಅಂದು ನಾನು ಅವಿವೇಕದಿಂದ ಗಂಗಾಜಲದಲ್ಲಿ ತೇಲಿ ಬಿಟ್ಟ ಶಿಶುವು ಇಂದು ನನ್ನ ಮಕ್ಕಳನ್ನೇ ಕೊಲ್ಲುವ ಕಾಳ ರಾಕ್ಷಸವಾಗಿ ಅವತರಿಸಿದೆ. ಚಿಂತಿಸಬೇಡ ತಾಯಿ, ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿದೆ. ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವನೆಂಬುದನ್ನು ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ನನಗೆ ಹೇಳಬೇಡ. ನಾನು ವೈಭವದಲ್ಲಿ ದುರ್ಯೋಧನನಿಗೆ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಗತಿಯನ್ನು ಆನಂದದಿಂದ ಎದುರುಗೊಳ್ಳುವೆನು. ಪಾಂಡವರು ವಿಜಯಶಾಲಿಗಳಾಗಲಿ ಇದೋ ಅಭಿವಚನೆ ಕೊಡುವೆನು ಜನನಿ. ಅರ್ಜುನನ ಹೊರತು ಇನ್ನುಳಿದ ನಿನ್ನ 4 ಜನ ಮಕ್ಕಳ ಮೇಲೆ ನಾನು ಕೈ ಮಾಡುವುದಿಲ್ಲವೆಂದು ನೀನು ನಿರ್ಧೇಳಾಗಿ ಪ್ರಪಂಚದ ಅಪಮಾನ ಆವರ್ತಕ್ಕೆ ಅನಾಥ ಶಿಶುವಿನಂತೆ ನನ್ನನ್ನು ಬಲಿ ಕೊಟ್ಟೆ. ಹೇಗೆ ತಾಯಿ? ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ಈಗಲೂ ಒಂದಿನಂತೆ ನಿಷ್ಠುರಚಿತಳಾಗಿ ಅದೇನು ಹೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ನಿನ್ನ ಗರ್ಭದಲ್ಲಿ ಜನನೇ ನಿನ್ನ ಮಗನಿವನು ಉಸಿರಾಡುವನೆ. ಅಮ್ಮ, ಜನನೇ ನಿನ್ನ ಮಗನಿವನು ಉಸಿರಾಡುವನೆ. ಮಾತೆಯ ನುಡಿಗೆ ಉಸಿರಾಡಿದರೆ ನೆಚ್ಚುವನೆ ಮಾತರದು. ಎಂತಾದರೂ ಸರಿ ನಡೆಸುವೆನೋ ನಿನ್ನ ನುಡಿಯ. ಕಂದ, ಜನನೇ, ಎಂತಾದರೂ ಸರಿ ನಡೆಸುವೆನೋ ನಿನ್ನ ನುಡಿಯ. ಧರ್ಮದಾಣೆ, ಧರ್ಮದಾಣೆ, ನಿನ್ನೆ ಪಾದ ಕಮಲದಾಣೆ ಜನನಿ. ಅಮ್ಮ, ಕರ್ಣ, ಅದೇನು ಕೇಳು ತಾಯಿ, ನಡೆಸಿಕೊಡುವೆನು. ಕರ್ಣ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟಿಗೆ ಅದೇ ಸಂತೋಷವಲ್ಲವೇ? ಕರ್ಣ, ಅಮ್ಮ, ನಾಳಿನ ರಣರಂಗದಲ್ಲಿ ನೀನದೆಂತಹ ಕಠಿಣ ಪ್ರಸಂಗ ಬಂದರೂ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಜನನಿ, ಆಗಬಹುದು.
ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ವಜ್ರದ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುವುದು ಮಾಡಲಿ. ನನ್ನ ಪೌರುಷವಿರುವವರೆಗೂ ಯುದ್ಧ ಮಾಡಿ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಉಳಿದುದು ದೈವ ಇಚ್ಛೆ. ಅಮ್ಮ ಹೋಗಿ ಬಾ. ಅಮ್ಮ ಕರ್ಣ, ಹೀಗೆ ಬಾ. ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನೇ? ಅದೇನು ಹೇಳು. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ. ದೈವವಶ. ಕರ್ಣ, ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವನು ತಾಯಿ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ. ಅಮ್ಮ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಮ್ಮ, ನಿನ್ನ ಮುಖವನ್ನು ಎಂದು ಯುಗದಿ ಕಾಣಬಹುದೇ ಎಂದು. ಅಮ್ಮ, ನಿನ್ನ ಮುಖವನ್ನು ಎಂದು ಯುಗದಿ ಕಾಣಬಹುದೇ ಎಂದು. ಬಗೆ ಬಗೆಯೊಳು ನಾನು ಕಣ್ಣೀರಗರದು. ಬಗೆ ಬಗೆಯೊಳು ನಾನು ಕಣ್ಣೀರಗರದು. ಅಮ್ಮ, ಅಮ್ಮ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಮಗನೇ, ನಿನ್ನ ಮಗವನು ಯುಗದಿ ಕಾಣಲಹುದೇ ಅಮ್ಮ, ಮಗನೇ, ನಿನ್ನ ಮಗವನು ಯುಗದಿ ಕಾಣಲಹುದೇ ಬಗೆ ಬಗೆಯೊಳು ನೊಂದು ಕಣ್ಣೀರ ಗರೆವೆ.